ನಮಸ್ಕಾರ ಸ್ನೇಹಿತರೆ, ನಮ್ಮ ಅಡುಗೆ ಮನೆಗೆ ಸ್ವಾಗತ. ಬನ್ನಿ. ಇವತ್ತು ನಾನು ಅವರೆಕಾಳು ಸಾಂಬಾರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದಿಷ್ಟು ಅವರೆಕಾಳು ತಗೋಬೇಕು, ಒಂದು ಚಿಕ್ಕ ಬೌಲ್ನಷ್ಟು. ಮೊಳಕೆ ಹೊಡಿಸಿದ್ದೀನಿ ನಾನು ಅವರೆಕಾಳು. ಹಸಿ ಕೊಬ್ಬರಿಯನ್ನು ತುರಿದಿಟ್ಕೋಬೇಕು. ಕಾಳು ತಗೋಬೇಕು ಸ್ವಲ್ಪ. ಸ್ವಲ್ಪ ಕಡಲೆಬೇಳೆ ತಗೋಬೇಕು. ಸ್ವಲ್ಪ ಗಸಗಸೆ ತಗೋಬೇಕು. ಲವಂಗ, ಏಲಕ್ಕಿ, ಚಕ್ಕಿ ತಗೋಬೇಕು. ಇದಿಷ್ಟು ಹುರ್ಕೊಂಡು ಹಾಕೊಳ್ಳೋದಕ್ಕೆ, ರುಬ್ಬೋದಕ್ಕೆ. ಸ್ವಲ್ಪ ಜೀರಿಗೆ ತಗೋಬೇಕು. ಒಂದೆರಡು ಒಣಮೆಣಸಿನ್ಕಾಯಿ ಒಗ್ಗರಣೆ ಕೊಡಲಿಕ್ಕೆ ತಗೋಬೇಕು. ಉಪ್ಪು ತಗೋಬೇಕು, ರುಚಿಗೆ ತಕ್ಕಷ್ಟು. ಹುಣಸೆಹಣ್ಣು ನೀರು ತಗೊಂಡಿದ್ದೀನಿ. ಮತ್ತು ಒಗ್ಗರಣೆ ಕೊಡಲಿಕ್ಕೆ ಕರಿಬೇವು ತಗೋಬೇಕು. ಸ್ವಲ್ಪ ಬೆಲ್ಲ ತಗೋಬೇಕು. ಇವಾಗ ಮಸಾಲೆನ ಫ್ರೈ ಮಾಡಿಕೊಂಡು ಬರೋಣ. ಒಂದು ಪಾತ್ರೆ ಇಟ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಸ್ವಲ್ಪ ಅರಿಶಿನ ಹಾಕೋಬೇಕು. ಎಲ್ಲವನ್ನು ಹಾಕೊಂಡು ಒಂದು 5 ನಿಮಿಷ ಫ್ರೈ ಮಾಡಬೇಕು. 5 ನಿಮಿಷ ಫ್ರೈ ಮಾಡಿ ಇವಾಗ ಇದಕ್ಕೆ ನೀರನ್ನು ಹಾಕಬೇಕು ಬೇಯಲಿಕ್ಕೆ. ಇವಾಗ ಇದು ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಮಸಾಲೆ ಫ್ರೈ ಮಾಡೋಣ. ಇವಾಗ ಒಂದು ಪ್ಯಾನನ್ನು ಇಟ್ಟಿದ್ದೀನಿ. ಕಾಳನ್ನು ಹುರ್ಕೋಬೇಕು. ಮತ್ತೆ ಕಡಲೆಬೇಳೆ ಹಾಕ್ಬೇಕು. ಅದನ್ನು ಕೂಡ ಫ್ರೈ ಮಾಡಬೇಕು. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಒಗ್ಗರಣೆ ಕೊಡೋದಕ್ಕೆ ಹಾಕಲ್ಲ, ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಜೀರಿಗೆನ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಸಾಸಿವೆ ಹಾಕ್ತೀನಿ, ಅದನ್ನು ಕೂಡ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಚಕ್ಕ, ಲವಂಗ, ಒಂದು ಮೆಣಸು, ಒಂದು ಏಲಕ್ಕಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇವಾಗ ಇದೆಲ್ಲ ಫ್ರೈ ಆಗಿದೆ, ಬ್ರೌನ್ ಕಲರ್ ಆಗಿದೆ. ಆದರೆ ಇದನ್ನು ತೆಗೆದು ಒಂದು ಸೈಡು ಎತ್ತಿಡಬೇಕು, ಹಾರೋದಕ್ಕೆ ಬಿಡಬೇಕು. ಇವಾಗ ಗಸಗಸೆನು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇವಾಗ ಮತ್ತೆ ಒಳ್ಳೆ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಒಳ್ಳೆ ಎಣ್ಣೆ ಹಾಕ್ಕೊಂಡು ಒಣ ಮೆಣಸಿನ್ಕಾಯಿ ಅದು ಕೂಡ ಫ್ರೈ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕೋಣ. ಇವಾಗ ಅವರೆಕಾಳು ಕುದ್ದಿದೆ ಇಲ್ಲ ಅಂತಂದು ನೋಡ್ಕೊಂಡು ಬರೋಣ. ಕುದ್ದಿದೆ. ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದೆಯಲ್ಲ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಬರೋಣ. ಒಂದು ಸ್ವಲ್ಪ ಗಸಗಸೆನ ಹಾಕೊಂಡು, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೋಣ. ಒಂದು ಸ್ವಲ್ಪ ಖಾರ ಪುಡಿ ತಗೋಣ. ಇದೆಲ್ಲವನ್ನು ಮಿಕ್ಸರ್ಗೆ ಹಾಕೋಣ. ನುಣ್ಣಗೆ ಪೇಸ್ಟ್ ಆಗಿ ಮಾಡ್ಕೊಂಡು ಬರೋಣ.
ಇವಾಗ ಒಣ ಮೆಣಸಿನ್ಕಾಯಿನೂ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡು ಅದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಬರೋಣ. ಇಷ್ಟು ನುಣ್ಣಗಾಗಿದೆ ನೋಡಿ, ಇಷ್ಟಾದರೆ ಸಾಕು. ಇವಾಗ ಮಸಾಲೆನ ಅವರೆಕಾಳು ಕುದೀತಾ ಇದೆಯಲ್ಲ ಅದಕ್ಕೆ ಹಾಕೋಣ. ಈಗ ಅವರೆಕಾಳು ಕುದ್ದೈತಿ, ಅದಕ್ಕೆ ರುಬ್ಕೊಂಡು ಬಂದಿರೋ ಮಸಾಲೆನ ಹಾಕೋಣ. ಹಾಕಿ ಅದನ್ನು ಸ್ವಲ್ಪ ಕುದಿಸ್ಬೇಕು. ಮತ್ತೆ ಹುಣಸೆ ಹಣ್ಣಿನ ನೀರನ್ನು ಹಾಕೋಣ. ಹುಣಸೆ ಹಣ್ಣು ನೀರು, ನಾನು ಟೊಮೆಟೊದ ಹಾಕಿಲ್ಲ, ಹುಣಸೆ ಹಣ್ಣು ನೀರು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಉಪ್ಪು ಹಾಕಿ, ಆವಾಗಲೇ ಸ್ವಲ್ಪ ಹಾಕಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕೋಣ. ಸ್ವಲ್ಪ ಬೆಲ್ಲವನ್ನು ಹಾಕೋಣ ರುಚಿಗೆ. ಸ್ವಲ್ಪ ತುರಿದಿಟ್ಕೊಂಡಿದ್ದು ಕೊಬ್ಬರಿನೂ ಹಾಕೊಳ್ಳೋಣ. ಸೈಡಿಗೆ ಇಟ್ಕೊಂಡಿದ್ದೆ ಸ್ವಲ್ಪ. ಎಲ್ಲವನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಇನ್ನೊಂದು 5 ನಿಮಿಷ ಕುದ್ರೆ ಆಯಿತು. ಇವಾಗ ಒಗ್ಗರಣೆ ಕೊಡೋಣ. ಇವಾಗ ಒಳ್ಳೆ ಎಣ್ಣೆ ಹಾಕೋಣ ಒಗ್ಗರಣೆ ಕೊಡೋದಕ್ಕೆ. ಮೊದಲಿಗೆ ಸ್ವಲ್ಪ ಸಾಸಿವೆಯನ್ನು ಹಾಕೋಣ, ನಂತರ ಮೆಣಸಿನ್ಕಾಯಿ ಹಾಕೋಣ, ಸ್ವಲ್ಪ ಕರಿಬೇವು ಹಾಕೋಣ. ನಾನು ಜೀರಿಗೆಯನ್ನು ಹಾಕ್ತಾ ಇಲ್ಲ, ಅವಾಗಲೇ ಹಾಕೊಂಡಿದ್ದೀನಿ. ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡಬೇಕು. ಇವಾಗ ಇದರಲ್ಲೇ ಹಾಕೊಳ್ಳೋಣ. ಇಷ್ಟೇ ಗಟ್ಟಿ ಇದ್ರೆ ಸಾಕು, ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ. ಇಷ್ಟಾದರೆ ಸಾಕು. ಇವಾಗ ಕುದ್ದಿದೆ, ಆಫ್ ಮಾಡೋಣ. ಇವತ್ತಿನ ರೆಸಿಪಿ ಅವರೆಕಾಳು ಸಾಂಬಾರ್. ಎಲ್ಲರೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.